ದಕ್ಷಿಣ ಭಾರತದ ಪರಮ ಪೂಜ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹರಿಯುವ ಪಾವನ ನದಿ ನೇತ್ರಾವತಿ. ರೈತರ ಜೀವನದಿಯಾಗಿ ಭಕ್ತರ ಪುಣ್ಯ ನದಿಯಾಗಿ ಹರಿಯುವ ನೇತ್ರಾವತಿ ಹಿಂದಿನಂತಿಲ್ಲ. ಭಕ್ತರು ಎಸೆಯುವ ತ್ಯಾಜ್ಯಗಳಿಂದ ನದಿ ಮಲಿನವಾಗಿದೆ. ಹಾಗಾಗಿ ನೇತ್ರಾವತಿಯನ್ನ ಮತ್ತೆ ಶುದ್ಧಳನ್ನಾಗಿಸುವ ಪ್ರಯತ್ನ ಧರ್ಮಸ್ಥಳದಲ್ಲಿ ನಡೆದಿದೆ. ಹೌದು, ಎಲ್ಲಿ ನೋಡಿದ್ರೂ ಬಟ್ಟೆ, ಶಾಂಪೂ, ಸಾಬೂನುಗಳ ರಾಶಿಯಿಂದ ಕಲುಷಿತಗೊಂಡಿದ್ದ ನೇತ್ರಾವತಿ ಇಂದು ಪಾವನಗೊಂಡಿದ್ದಾಳೆ. ಬೆಳ್ತಂಗಡಿಯ ಬದುಕು ಕಟ್ಟೋಣ ಬನ್ನಿ ತಂಡ ಇಂದು ಯಶಸ್ವಿ ನೇತ್ರಾವತಿ ಸ್ವಚ್ಛತಾ ಅಭಿಯಾನವನ್ನು ನಡೆಸಿದೆ. 1000ಕ್ಕೂ ಅಧಿಕ ಜನ ಸ್ನಾನಘಟ್ಟದಲ್ಲಿ ನೇತ್ರಾವತಿಯ ನದಿಯನ್ನ ಮತ್ತೆ ಪರಿಶುದ್ಧಗೊಳಿಸುವ ಪ್ರಯತ್ನವನ್ನ ನಡೆಸಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಸಚಿವ ಈಶ್ವರ ಖಂಡ್ರೆ ಪುಣ್ಯಕ್ಷೇತ್ರಗಳ ಅಧೀನದಲ್ಲಿ ಬರುವ ನದಿಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ಶಾಂಪೂ, ಸೋಪುಗಳ ಮಾರಾಟಕ್ಕೆ ನಿರ್ಬಂಧವನ್ನ ಹೇರಬೇಕು ಹಾಗೂ ಭಕ್ತಾದಿಗಳು ಬಟ್ಟೆಗಳನ್ನ ಸ್ನಾನಘಟ್ಟದ ಬಳಿಯೇ ಬಿಟ್ಟು ಹೋಗದಂತೆ ಸೂಕ್ತ ಕ್ರಮ ವಹಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಈ ಬೆನ್ನಲ್ಲೇ ಇದೀಗ 1000ಕ್ಕೂ ಅಧಿಕ ಜನರು ಒಂದಾಗಿ ನೇತ್ರಾವತಿಯಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಇಲಾಖೆ ಹಾಗೂ ಎಸ್ಡಿಎಂ ಕಾಲೇಜ್ ವಿದ್ಯಾರ್ಥಿಗಳ ಈ ಮಹತ್ ಕಾರ್ಯದಿಂದ ನೇತ್ರಾವತಿ ಇದೀಗ ಶುದ್ಧವಾಗಿದ್ದಾಳೆ. ಇನ್ನಾದರೂ ಭಕ್ತರು ತಮ್ಮ ಪಾಪ ತೊಳೆದುಕೊಳ್ಳುವ ಭರದಲ್ಲಿ ಪುಣ್ಯ ನದಿಗಳ ಮಲಿನವಾಗದಂತೆ ನೋಡಿಕೊಳ್ಳಬೇಕಾಗಿದೆ. ಕಡಿಮೆ ಇರುವುದರಿಂದ ಸೋಪು, ಶಾಂಪು ಹಾಕಿ ಸ್ನಾನ ಮಾಡುವುದು ಮತ್ತು ಡೇಂಜರ್ ಬೋರ್ಡ್ ಹಾಕಿರುವಂತಹ ಸ್ಥಳಕ್ಕೆ ಸ್ನಾನ ಮಾಡಲು ನದಿಗೆ ಇಳಿಯುವಾಗ ನಿಮ್ಮಲ್ಲಿರುವ ಹಣ, ಬೆಲೆ ಬಾಳುವ ವಸ್ತುಗಳನ್ನು ಹಾಗೂ ಲಗೇಜುಗಳನ್ನು ನದಿ ದಂಡೆಯ ಮೇಲೆ ಹತ್ತಿರ ಕುಳಿತವರು ತಮ್ಮ ಲಗೇಜುಗಳನ್ನು ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಕೂಡ ಸ್ನಾನಕ್ಕೆ ಹೋಗಬಾರ್ದು. ಇವತ್ತು ನಾವು ಬದುಕು ಕಟ್ಟೋಣ ತಂಡ ಮತ್ತು ಪತ್ರಕರ್ತರ ಸಂಘ, ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ಉಜಿರೆ ಕಾಲೇಜಿನ STM ಕಾಲೇಜಿನ NSSನ ವಿದ್ಯಾರ್ಥಿಗಳು ಮತ್ತು ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳು ಇವರನ್ನು ಮತ್ತು ಬದುಕು ಕಟ್ಟೋಣ ತಂಡದ ಕಾರ್ಯಕರ್ತರು ಎಲ್ಲರೂ ಸುಮಾರು 500ಕ್ಕೂ ಮಿಕ್ಕಿ ಯುವ ಜನತೆ ಸೇರಿಕೊಂಡು ಈ ನೇತ್ರಾವತಿಯ ಒಡಲನ್ನು ಸ್ವಚ್ಛ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಸ್ವಚ್ಛತೆ ಎನ್ನುವುದು ದೇಶದಲ್ಲಿ ದಿನ ಬೆಳಗಾದರೂ ಎಲ್ಲರೂ ಕೂಡ ಎಲ್ಲ ಕಡೆಯಲ್ಲಿ ಮಾಡ್ತಾರೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ತುಂಬ ಜನ, ಸಾವಿರಾರು ಜನ ಭಕ್ತಾದಿಗಳು ಈ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಬಂದು ಅವರು ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡ್ತಾರೆ. ಆದರೆ ಸ್ನಾನಕ್ಕೆ ಬರಬೇಕಿದ್ರೆ ಅವರು ಉಪಯೋಗ ಮಾಡಿದಂಥ ಬಟ್ಟೆಗಳನ್ನು ಒಂದು ನಂಬಿಕೆ ಇರ್ತದೆ, ಭಕ್ತಾದಿಗಳೊಂದು ನಂಬಿಕೆ ಉಂಟು. ಯಾಕಂದರೆ ನಾವು ಏನಾದರೂ ಈ ಬಟ್ಟೆಗಳನ್ನು ಹಾಕಿದ ಕೂಡ ನಮ್ಮ ಪಾಪ ಪರಿಹಾರ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಬಂದಂಥ ಭಕ್ತಾದಿಗಳೇನು ನಾವು ಸ್ನಾನ ಮಾಡಿ ಹೋಗುವಾಗ ಅವರಲ್ಲಿ ಅವರು ತೊಟ್ಟುಕೊಂಡಂಥ ಹಳೆ ಬಟ್ಟೆಗಳೇನುಂಟು ಅದನ್ನು ನೀರಲ್ಲಿ ಹಾಕಿ ಮತ್ತು ದೇವರ ಫೋಟೋಗಳು ಇರ್ಬೋದು, ಇನ್ನಿತರ ಮನೆಯಲ್ಲಿ ಭಕ್ತಿಗಾಗಿ ಇಟ್ಟಂಥ, ನಂಬಿಕೆಗಾಗಿ ಇಟ್ಟಂಥ ವಸ್ತುಗಳಿರ್ಬೋದು, ಕೂದಲು ಇರ್ಬೋದು, ಮತ್ತು ನೂಲುಗಳಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಇಲ್ಲಿ ಬಂದು ಹೊಳೆಯಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ಅವರ ಪಾಪವನ್ನು ಪರಿಹಾರ ಮಾಡಿ ಹೋಗುವಂಥ ಅವರ ನಂಬಿಕೆ ಇರ್ಬೋದು. ಆದರೆ ಅವರ ನಂತರ ಬರುವಂಥ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡುವಾಗ ಅವರಿಗೆ ಕಷ್ಟ ಆಗ್ತಾ ಉಂಟು. ಯಾಕಂದರೆ ಸ್ನಾನ ಮಾಡಿ ಅವನು ಮೇಲೆ ಬರಬೇಕಿದ್ರೆ ಆ ಬಟ್ಟೆಗಳು ಅವನ ತಲೆಯಲ್ಲಿಯೋ ಹೆಗಲಲ್ಲಿಯೋ ಸಿಕ್ಕಿಕೊಳ್ತದೆ. ಆದ ಕಾರಣ ನಾವು ಇವತ್ತು ಸ್ವಚ್ಛತೆ ಮಾಡೋ ಜೊತೆಗೆ ನಾವು ಒಂದಷ್ಟು
ಬಂದಂಥ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದೆ. ಯಾಕಂದರೆ ಖಂಡಿತವಾಗಿಯೂ ನೀವು ಇಲ್ಲಿ ಭಕ್ತರಾಗಿ ಬಂದು ಈ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇವತ್ತು ಸ್ನಾನ ಮಾಡ್ತೀರಿ. ಈಗ ನೀರು ಕೂಡ ಕಡಿಮೆ ಉಂಟು, ಆದ್ದರಿಂದ ಈ ಒಡಲನ್ನು ನಾವು ಶುದ್ಧವಾಗಿ ಇಡಬೇಕಾದ್ದು ನಮ್ಮ ಕರ್ತವ್ಯ. ಆದ ಕಾರಣ ನೀವು ಕೂಡ ನಾವು ಈಗ ತೆಗೆದ ಬಟ್ಟೆಗಳನ್ನು ಮತ್ತು ವಸ್ತುಗಳನ್ನೆಲ್ಲ ಕೂಡ ಮೇಲೆ ಇಲ್ಲಿ ತಂದು ಹಾಕಿದೆ. ಬಂದಂಥ ಭಕ್ತಾದಿಗಳೆಲ್ಲರಿಗೂ ನಾವು ಅದನ್ನು ಮನವರಿಕೆ ಮಾಡೋ ಕೆಲಸವನ್ನು ಮಾಡ್ತೇವೆ. ಯಾಕಂದರೆ ಖಂಡಿತವಾಗಿಯೂ ಇದು ಮುಂದಿನ ದಿನಗಳಲ್ಲಿ ಈ ಕೆಲಸ ಆಗಬಾರ್ದು. ಇದು ಇನ್ನು ಒಂದಷ್ಟು ವಿದ್ಯಾರ್ಥಿಗಳ ಮುಖಾಂತರ ಎಲ್ಲರಿಗೂ ಪ್ರೇರಣೆ ಆಗಬೇಕು. ಇಲ್ಲಿ ಬಂದಂಥ ಭಕ್ತಾದಿಗಳು ಯಾರು ಕೂಡ ಇದರಲ್ಲಿ ಬಟ್ಟೆಗಳನ್ನು ಹಾಕಬಾರ್ದು. ಈ ಒಡಲನ್ನು ನೇತ್ರಾವತಿ ಒಡಲನ್ನು ಸ್ವಚ್ಛವಾಗಿ ಇಡುವ ಕೆಲಸವನ್ನು ಮಾಡಬೇಕು ಅಂತ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಇಲ್ಲ, ಖಂಡಿತವಾಗಿಯೂ ಸುಮಾರು 5 ವರ್ಷದಿಂದ ಈ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಪ್ರತಿ ಸಲ ಬರುವಾಗ ಒಂದಷ್ಟು ಒಂದು ಕಸಕಡ್ಡಿಗಳು ಮತ್ತು ಬಟ್ಟೆಗಳು ಇದರಲ್ಲಿ ಮಾಮೂಲು. ಆದರೆ ತುಂಬ ಜನರಿಗೆ ನಾವು ಬೆಳಿಗ್ಗೆಯಿಂದ ಬಂದು ನಾವು ತುಂಬ ಜನ ಭಕ್ತಾದಿಗಳಿಗೆ ಇದರ ಬಗ್ಗೆ ಅರಿವು ಮೂಡೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಅವರ ನಂಬಿಕೆ ಇರ್ತದೆ. ನಾವು ಖಂಡಿತವಾಗಿ ಹೇಳ್ತೇವೆ, ನಿಮ್ಮ ನಂಬಿಕೆ ಇದ್ದರೂ ಕೂಡ ಈ ಥರದ ಒಂದು ಅಂಧ ನಂಬಿಕೆ ಇರಬಾರ್ದು. ಇದು ಖಂಡಿತವಾಗಿಯೂ ನೇತ್ರಾವತಿ ಒಡಲು ಹಾಳಾಗ್ತದೆ. ಯಾಕಂದರೆ ಇವತ್ತು ಬಟ್ಟೆ ಹಾಕಿ ಹೋದ ಬಟ್ಟೆ ಒಂದು ವಾರದ ನಂತರ ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಆದ ನಂತರ ನೀರು ಹಾಳಾಗ್ತದೆ. ಆದ ಕಾರಣ ಬಂದಂಥ ಭಕ್ತಾದಿಗಳಿಗೆ ಸ್ನಾನ ಮಾಡಲಿಕ್ಕೆ ಇಲ್ಲಿ ಕಷ್ಟ ಆಗ್ತಾ ಉಂಟು. ಈಗಾಗಲೇ ನೀರು ಕಡಿಮೆ ಆಗಿದೆ. ಆದ ಕಾರಣ ಇವತ್ತು ನಾವು ಏನು ಕೆಲಸ ಮಾಡ್ತೇವೆ, ಪ್ರತಿ ವರ್ಷವೂ ಮಾಡ್ತಾ ಇದೆ. ಇವತ್ತು ನಾವು ಮಾಡುವ ಕೆಲಸವನ್ನು ಒಂದಷ್ಟು ಜನರಿಗೆ ಅಂದರೆ ಪ್ರೇರಣೆ ಕೊಡಬೇಕು. ಇದರಿಂದ ಬಂದಂಥ ಭಕ್ತಾದಿಗಳು ಅವರು ಇನ್ನು ಮುಂದಕ್ಕಾದರೂ ಈ ಬಟ್ಟೆಗಳನ್ನು ವೇಸ್ಟ್ ಸಾಮಗ್ರಿಗಳನ್ನು ನೀರಿನಲ್ಲಿ ಹಾಕುವುದನ್ನು ಅವರ ಮನಪೂರ್ವಕವಾಗಿ ಮಾಡಿದ ನಮಗೆ ಖುಷಿ ಉಂಟು. ಅಂದಾಗ ಇವತ್ತು ತುಂಬ ಜನ ವಿದ್ಯಾರ್ಥಿಗಳು ಬೆಳಿಗ್ಗೆಯಿಂದಲೇ ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಇಲಾಖಾ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಈ ರೀತಿಯಾಗಿ ಸ್ನಾನಘಟ್ಟಗಳಲ್ಲಿ 500 ಮೀಟರ್ ವ್ಯಾಪ್ತಿಯಲ್ಲಿ ಶಾಂಪೂ, ಸೋಪು, ಆಮೇಲೆ ಈ ರೀತಿ ಬಟ್ಟೆ ಎಲ್ಲ ಬಿಸಾಕ್ತಾರೆ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ. ಅದು ಖಂಡಿತವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಚಿವರಿಗೆ ಈ ಮುಖಾಂತರ. ಯಾಕೆಂತೇಳಿದರೆ ಒಂದು ಒಳ್ಳೆಯ ಕೆಲಸವನ್ನು ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಇದರಿಂದಾಗಿ ನಮ್ಮ ಪವಿತ್ರ ನದಿಗಳು ಕಲುಷಿತವಾಗ್ತಾ ಉಂಟು. ಯಾಕಂದರೆ ಸೋಪು, ಶಾಂಪು ಮೊನ್ನೆಯಿಂದ ಅವರು ಪತ್ರಿಕಾ ಮಾಧ್ಯಮ ಮುಖಾಂತರ ಅವರೆಲ್ಲ ಹೇಳಿದ್ದಾರೆ. ಆದರೂ ಕೂಡ ಇಲ್ಲಿ ಕಸ ತೆಗೆಯುವಾಗ ನಮಗೆ ಸೋಪುಗಳೇ ಕಂಡು ಬರ್ತಾ ಉಂಟು, ಶಾಂಪು ಬಾಟ್ಲಿಗಳೇ ಕಂಡು ಬರ್ತಾ ಉಂಟು. ಆದ ಕಾರಣ ನಮಸ್ಕಾರ, ನನ್ನ ಹೆಸರು ಶ್ರೇಯಾ ಅಂತ. ನಾನು SDM ಕಾಲೇಜಿನಲ್ಲಿ ಸೆಕೆಂಡ್ BA ಜರ್ನಲಿಸಮ್ ಮತ್ತು ಇಂಗ್ಲೀಷ್ ಓದ್ತಾ ಇರೋದು. ನಾನು NSS ವಾಲಂಟಿಯರ್. ಸೊ NSS ಪರವಾಗಿ ಇಲ್ಲಿ ಲಕ್ಷ್ಮೀ ಮೋಹನ್ ಸರ್ ಜೊತೆ ಬಂದಿರೋದು ಈ ಪ್ರೋಗ್ರಾಮಿಗೆ. ಅವರು ಇದಕ್ಕಿಂತ ಮುಂಚೆ ಭತ್ತ ಕಟಾವು ಆಮೇಲೆ ನೇಜಿ ನಾಟಿ ಪ್ರೋಗ್ರಾಮ್ ಎಲ್ಲ ಮಾಡಿದರು. ನೇಜಿ ನಾಟಿ ಪ್ರೋಗ್ರಾಮಿಗೆ ನಾನು ಭಾಗವಹಿಸಿದ್ದೆ. ಆದರೆ ಈ ನದಿ ಸ್ವಚ್ಛತೆಯಲ್ಲಿ ಇದು ಫಸ್ಟ್ ಟೈಮ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥದ್ದು. ಸೊ ಇದೊಂಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಮುಂಚೆ ಅಂದರೆ ಧರ್ಮಸ್ಥಳಕ್ಕೆ ಬಂದಾಗ ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದಿಲ್ಲ. ಇಲ್ಲಿ ಯಾವ ರೀತಿ ಇರುವಂಥದ್ದಂದರೆ ಒಂದು ಕಲ್ಪನೆ ಕೂಡ ಇರಲಿಲ್ಲ. ಇದು ಮೊದಲ ಬಾರಿಗೆ ಬಂದದ್ದು. ಸೊ ಇಲ್ಲಿ ಬಂದು ನಮ್ಮಿಂದ ಏನಾಗ್ತದೆ ಅಷ್ಟೊಂದು ಸೇವೆ ಥರ ನಮಗೆ ಏನಾಗ್ತದೆ ಅದನ್ನು ನಾವು ಮಾಡ್ತೇವೆ ಅಷ್ಟೇ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದರ ಜೊತೆ ಲಕ್ಷ್ಮೀ ಮೋಹನ್ ಸರ್ ಅವರು ಹಲವಾರು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಇಲ್ಲಿ ನನ್ನ ಥರವೇ ಮೊದಲ ಬಾರಿಗೆ ಈ ಕೆಲಸವನ್ನು ಮಾಡಲಿಕ್ಕೆ ಬಂದವರು ಹಲವಾರು ಇರ್ಬೋದು. ಅವರಿಗೆಲ್ಲ ಕೂಡ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ಬೇರೆ ಊರಿಂದ ಬಂದವರು ಇರ್ಬೋದು ಅಥವಾ ಇದೇ ಊರಿನಲ್ಲಿ ಇದ್ದವರು ಇರ್ಬೋದು. ಅಂದರೆ ಈ ಭಾಗದಲ್ಲಿ ಕಲ್ಪನೆ ಕೂಡ ಇಲ್ಲದವರು ಹಲವಾರು ಮಂದಿ ಇರ್ಬೋದು. ಅವರಿಗೆಲ್ಲ ಇದೊಂಥರ ಅಂದರೆ ಕಲೀಲಿಕ್ಕೆ ಮತ್ತು ಅವ್ರನ್ನವರು ತೊಡಗಿಸ್ಕೊಳ್ಳಿಕ್ಕೆ ಒಂದು ಉತ್ತಮ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಳ್ಳೆ ಪ್ರೋಗ್ರಾಮ್. ಹೌದು, ಅಂದರೆ ಇದು ಇಲ್ಲಿಗೆ ಬರುವವರು ಕೂಡ ಅದರ ಬಗ್ಗೆ ಒಂದು ಗಮನ ಹರಿಸಬೇಕು. ಯಾಕೆಂತಂದರೆ ಈಗ ಈ ಊರಿನಲ್ಲಿ ಅಥವಾ ಯಾವುದೊಂದು ಟೂರಿಸ್ಟ್ ಪ್ಲೇಸ್ ಇರಲಿ, ಒಂದು ದೊಡ್ಡ ದೊಡ್ಡ ದೇವಸ್ಥಾನ ಇರಲಿ, ಅಲ್ಲಿನ ಲೋಕಲೈಟ್ಸ್ಗಳು ಹೇಳುವಂಥದ್ದು ಅಂದರೆ ಮೊದಲ ಕಂಪ್ಲೇಂಟ್ಸ್ ಅಂತಂದರೆ ಅಲ್ಲಿಗೆ ಬೇರೆ ಕಡೆಯಿಂದ ಬಂದವರು ಆ ಭಾಗವನ್ನು ಅಂದರೆ ಹಾಳು ಮಾಡ್ತಿದ್ದಾರೆ. ಅಂದರೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ವರ್ಲ್ಡ್ ವೈಡಿಂದ ಬರುವಂಥದ್ದು ಇದೆ ಇಲ್ಲಿಗೆ. ಸೊ ಇಲ್ಲಿನ ಜನರು ಏನು ಕಂಪ್ಲೇಂಟ್ ಹೇಳ್ತಾರೆ ಅಂತಂದರೆ ಬೇರೆ ಕಡೆಯಿಂದ ಬರುವವರು ಇಲ್ಲಿನ ಸಂಸ್ಕೃತಿಯನ್ನು ಅಂದರೆ ಸ್ವಚ್ಛತೆಯನ್ನು ಇಟ್ಕೊಳ್ಳೋದಿಲ್ಲ, ಹಾಳು ಮಾಡ್ತಾರೆ, ಇದರಿಂದ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬಂದವರು ಹೋದ ಜಾಗವನ್ನು ಹಾಳು ಮಾಡದೆ ನೀಟ್ನೆಸ್ ಅನ್ನು ಅಲ್ಲಿ ಮೇಂಟೈನ್ ಮಾಡಬೇಕು. ಎಲ್ಲ ಕಡೆ ಕಸದ ಬುಟ್ಟಿಗಳನ್ನೆಲ್ಲ ಇಟ್ಟಿರ್ತಾರಲ್ಲ, ಸೊ ಅದೆಲ್ಲ ಪ್ರೊವೈಡ್ ಮಾಡಿರುವಾಗ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅಲ್ಲೇ ಅವರ ಹಳೆ ಬಟ್ಟೆಗಳನ್ನು ಇರ್ಬೋದು ಅಥವಾ ಇವಾಗ ನಾವಲ್ಲಿ ಸೋಪ್ ಎಲ್ಲ ಸುಮಾರಷ್ಟಿತ್ತು, ಒಂದೊಂದು ರಾಶಿ, ಅದೆಲ್ಲ ಬರೀ ಒಂದೊಂದು ದಿನದ್ದು ಒಂದು ಹೊತ್ತಿಂದು. ಸೊ ಹೀಗೆ ಆಗುವಾಗ ಒಂದು ವಾರದಲ್ಲಿ ಎಷ್ಟಿರ್ಬೋದು ಅಥವಾ ಒಂದು ತಿಂಗಳಲ್ಲಿ ಎಷ್ಟಿರ್ಬೋದು ಅದನ್ನೆಲ್ಲ ಸ್ವಲ್ಪ ಗಮನ ವಹಿಸಬೇಕು. ಅದರ ಬಗ್ಗೆ ಎಲ್ಲ ಬಂದವರು ಕೂಡ ಒಂದು ಜಾಗದಲ್ಲಿ ಹೇಗಿರಬೇಕು ಅನ್ನೋಂಥದ್ದು ಕೂಡ ಅದು ಅವರಿಗೆ ಕೂಡ ಅದು ಅಂದರೆ ಅವ್ರು ಮನದಟ್ಟು ಮಾಡಿಕೊಂಡು ಬರಬೇಕು. ಇನ್ನೊಂದು ಕಡೆ ಹೋಗಿ ಅದನ್ನು ಹಾಳು ಮಾಡುವಂಥದ್ದಲ್ಲ ಅನ್ನೋದು ನನ್ನ ಕನ್ಸರ್ನ್ ಅಷ್ಟೇ. ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.